ಯಾರೆಲ್ಲ ಕೆಲಸಕ್ಕೆ ಸೇರ್ಕೊಳ್ತಿದಾರೋ ಅವ್ರಿಗೆ 1 ಲಕ್ಷದವರೆಗೆ 1 ತಿಂಗಳ ಸಂಬಳವನ್ನ ಸಬ್ಸಿಡಿಯಾಗಿ ಸರ್ಕಾರ ನಿಮ್ಮ ಅಕೌಂಟ್ಗೆ ಹಾಕತ್ತಾ. PF ಅಮೌಂಟ್ ಅಂತ ಏನ್ ಹೇಳ್ತೀವಿ, ಇದರಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಇದು ನಿಮ್ಗೆ ಖುಷಿ ತಂದ್ಕೊಡುವಂತ ವಿಚಾರ ಅಂತಾನೆ ಹೇಳ್ಬೋದು. ಕಂಪನೀಸ್ ಅಲ್ಲಿ ಕೆಲಸ ಮಾಡುವಂತ ಉದ್ಯೋಗಿಗಳಿಗೆ ಈ ಸಲ ಬಡ್ಜೆಟ್ ಒಂದು ಸಿಹಿ ಸುದ್ದಿಯನ್ನೇ ಕೊಟ್ಟಿದೆ ಅಂತ ಹೇಳ್ಬೋದು. ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ PF ಅಂತ ಏನ್ ಹೇಳ್ತೀವಿ, ಇದರಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಆ ಬದಲಾವಣೆಗಳು ನಮ್ಗೆ ಖುಷಿಯನ್ನ ತರುವಂತಹ ಒಂದು ವಿಚಾರನೇ ಹೌದು. ಫ್ರೆಶರ್ಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಎಂಪ್ಲಾಯೀಸ್ ಗಳು ಯಾರೆಲ್ಲ ಇರ್ತೀರಾ ಅವ್ರಿಗೆ EPF ಚೇಂಜಸ್ ಇಂದ ದೊಡ್ಡ ಉಪಯೋಗನೇ ಆಗತ್ತೆ. ಅಂತ ಮೇಜರ್ ಚೇಂಜಸ್ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಏನಾಗಿದೆ, ಇದರಿಂದ ಯಾರಿಗ ಉಪಯೋಗ ಆಗತ್ತೆ, ಹೇಗೆ ಉಪಯೋಗ ಆಗತ್ತೆ, ಪ್ರತಿಯೊಂದು ಡೀಟೇಲ್ಸ್ ಸಹ ಈ ವಿಡಿಯೋಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತಂದ್ರೆ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ, ಸೊ ದಟ್ ನೀವು ಯಾವ ವಿಡಿಯೋಸ್ ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ. ಹಾಗೆ ಫ್ರೀಡಮ್ ಆಪ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮಲ್ಲಿ 1000ಕ್ಕೂ ಹೆಚ್ಚಿನ ಕೋರ್ಸ್ಗಳಿದೆ. ಫೈನಾನ್ಸ್, ಬಿಸ್ನೆಸ್, ಅಗ್ರಿಕಲ್ಚರ್, ನಿಮ್ಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೋ ಆ ಫೀಲ್ಡ್ ಅಲ್ಲಿ ಸಕ್ಸಸ್ಫುಲ್ ಆಗಿರುವಂತ ಮೆಂಟರ್ಸ್ ನಿಮಗೆ ಫೋನ್ ಮುಖಾಂತರ ಗೈಡ್ ಮಾಡ್ತಾರೆ. ಸೊ ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ. ನಾನು ನಿಮ್ಮ ಚಂದನಾ ಗೌಡ. 2024 ಹಾಗೂ 25ರ ಬಡ್ಜೆಟ್ ಒಂದು ಹೊಸ ಬದಲಾವಣೆಯನ್ನು ತಗೊಂಡ್ ಬಂದಿದೆ ಅಂತ ಹೇಳ್ಬೋದು. ನಾವೇನಾದ್ರೂ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದೀವಿ ಅಂತಂದ್ರೆ ಅವರು ಫ್ರೆಶರ್ಸ್ ಆದ್ರೂ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ಡ್ ಆದ್ರೂ ಆಗಿರ್ಬೋದು ಅಲ್ವಾ. ಸೊ ಪ್ರತಿ ತಿಂಗಳು ಏನಾಗುತ್ತೆ, ನಮ್ಮ ಒಂದು ಅಮೌಂಟ್ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅನ್ನೋದು ಇಷ್ಟು ಪ್ರಮಾಣದಲ್ಲಿ ದುಡ್ಡು ಕಟ್ ಆಗತ್ತೆ. ಏನಾಗುತ್ತೆ, ಆ ಕಂಪನಿಲಿ ನಾನು 1 ವರ್ಷ ಅಥವಾ 2 ವರ್ಷ ಕೆಲಸ ಮಾಡಿದೀನಿ ಅಂತಂದ್ರೆ ಆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಏನಿರುತ್ತೆ, ಈ PF ಅಮೌಂಟ್ ಅಂತ ನಾವ್ ಏನ್ ಹೇಳ್ತೀವಿ, ಅದನ್ನ ಬೇರೆ ಕಂಪನಿಗೆ ಟ್ರಾನ್ಸ್ಫರ್ ಸಹ ಮಾಡಬಹುದು. ಆ PF ಅಮೌಂಟ್ಗೆ ಅಂದ್ರೆ ಎಂಪ್ಲಾಯಿ ಸ್ಯಾಲರಿಯಿಂದ ಕಟ್ ಆಗ್ತಿರುವಂತಹ PF ಅಮೌಂಟ್ ಗೆ ಸರ್ಕಾರ ಒಂದಿಷ್ಟು ಬಡ್ಡಿಯನ್ನ ಸೇರಿಸಿ ನಿಮ್ಗೆ ಕೊಡ್ತಾರೆ. ಈ ವ್ಯವಸ್ಥೆ ಎಲ್ಲಾ ಎಂಪ್ಲಾಯೀಸ್ ಗಳಿಗೂ ಕೂಡ ಇದೆ. ನಾನೇನಾದ್ರೂ ಕಂಪನಿಯಲ್ಲಿ ಕೆಲಸ ಮಾಡ್ತಿದೀನಿ ಅಂತಂದ್ರೆ ನನ್ನ PF ಅಮೌಂಟ್ ಮೇಲೆ ನಾನು ಡಿಪೆಂಡ್ ಆಗಿರ್ತೀನಿ. ಸೊ ಎಷ್ಟು ವರ್ಷ ಆದ್ಮೇಲೆ ಆ PF ಅಮೌಂಟ್ ಅನ್ನು ವಿಡ್ರಾ ಮಾಡ್ಕೊಳ್ಬೇಕಾದ್ರೆ ಸರ್ಕಾರ ಒಂದಿಷ್ಟು ದುಡ್ಡನ್ನ ಜೋಡಿಸಿ ಕೊಡ್ತು ಅಂತಂದ್ರೆ ಆ ಒಂದು PF ಅಮೌಂಟ್ 1 ಲಕ್ಷನೋ 2 ಲಕ್ಷನೋ ಅಥವಾ 5 ಲಕ್ಷನೋ ಬಂದಿರುತ್ತೆ ಅಂತ ಅನ್ಕೊಳ್ಳಿ. ನಾನೇನಾದ್ರೂ ಮನೆ ಕಟ್ಟೋ ಪ್ಲಾನ್ ಅಲ್ಲಿ ಇದೀನಿ ಅಂತಂದ್ರೆ ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಅಥವಾ ನನ್ನದೇ ಆದ ಒಂದು ಸ್ವಂತ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋ ಒಂದು ಪ್ಲಾನ್ ಇದೆ ಅಂತಂದ್ರೂ ಅದಕ್ಕೂ ಸಹ ಉಪಯೋಗಿಸ್ಕೊಳ್ಬಹುದು. ಈ ಸಲ ಬಡ್ಜೆಟ್ ಅಲ್ಲಿ ಬರೋಬ್ಬರಿ 1,07,000 ಕೋಟಿಯಷ್ಟು ಏನು ಚೇಂಜಸ್ ಆಗಿದೆ ಅದು ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಂದ್ರೆ PF ಅಮೌಂಟ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಸೀಮಿತವಾಗಿದೆ. ಇದೆಲ್ಲ ಫ್ರೆಶರ್ಸ್ ಹಾಗೂ ಎಕ್ಸ್ಪೀರಿಯನ್ಸ್ ಎಂಪ್ಲಾಯೀಸ್ ಗಳು ಏನಿರ್ತಾರೆ ಅವರೆಲ್ಲರಿಗೂ ಸಹ ತುಂಬಾ ಯೂಸ್ ಆಗುತ್ತೆ. ಈಗ ಹೊಸದಾಗಿ ಯಾರೆಲ್ಲ ಕಂಪನೀಸ್ ಗೆ ಸೇರ್ಕೊಳ್ತಿರೋ ನಿಮ್ಮ ಮೊದಲ ಸಂಬಳದಲ್ಲಿ 24% ಅಷ್ಟು ಪ್ರೋತ್ಸಾಹ ಧನ ರೂಪದಲ್ಲಿ ಸರ್ಕಾರ ನಿಮ್ಮ ಅಕೌಂಟ್ ಗೆ ಹಾಕತ್ತೆ. ಅಂದ್ರೆ ಇದು ಫ್ರೆಶರ್ಸ್ ಗೆ ಹಾಗೂ ಎಕ್ಸ್ಪೀರಿಯನ್ಸ್ಡ್ ಎಂಪ್ಲಾಯೀಸ್ ಗೆ ಈ ಒಂದು PF ಅಮೌಂಟ್ ಏನಿದೆ ಅದು ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ನಮ್ಮ ಭಾರತದ ಅತಿ ದೊಡ್ಡ ಶಕ್ತಿ ಯುವ ಶಕ್ತಿ ಅಂತ ಹೇಳ್ಬೋದು. ಯುವ ಶಕ್ತಿ ನಮ್ಮ ದೇಶದಲ್ಲಿ ಇಷ್ಟು ಪ್ರಮಾಣದಲ್ಲಿ ಇದೆ ಅಂತಂದ್ರೆ ನಮ್ಮ ದೇಶವನ್ನ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಎಷ್ಟು ನಾವು ಉಪಯೋಗ ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ತುಂಬಾ ಜನ ನಮ್ಮ ದೇಶದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕೆಲಸ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅದಕ್ಕೆ ನಿರುದ್ಯೋಗ ಸಮಸ್ಯೆ ಇಷ್ಟಿರೋದು. ಸೊ ಇದನ್ನ ಅವಾಯ್ಡ್ ಮಾಡಬೇಕು ಅಂತಾನೆ ಸರ್ಕಾರ ಏನ್ ಮಾಡ್ತು ಅಂತಂದ್ರೆ EPF ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಸ್ವಲ್ಪ ಚೇಂಜಸ್ ಅನ್ನ ತಗೊಂಡ್ ಬಂತು. ಈಗ ನಾನೊಂದು ಕಂಪನಿಗೆ ಕೆಲಸಕ್ಕೆ ಹೋಗ್ತೀನಿ ಅಂತ ಅನ್ಕೊಳ್ಳೋಣ. ಮೊದಲನೇ ತಿಂಗಳು ನನಗೆ 25,000 ಸ್ಯಾಲರಿ ಇರುತ್ತೆ. ಸೊ ಆ 25,000 ಸ್ಯಾಲರಿಲಿ 24% ಏನಿರುತ್ತೆ ಅದನ್ನ PF ಅಮೌಂಟ್ ಗೆ ಹಾಕ್ತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಬಾರಿಯ ಬಡ್ಜೆಟ್ ಅಲ್ಲಿ 41 ಮಿಲಿಯನ್ ಅಮೌಂಟ್ ಏನಿದೆ ನಮ್ಮ ಯುವಕರಿಗೆ ಉದ್ಯೋಗ ಹಾಗೂ ಕೌಶಲ್ಯ ಅಭಿವೃದ್ಧಿಯನ್ನ ಕೊಡಬೇಕು ಅಂತಾನೆ ಈ ಅಮೌಂಟ್ ಅನ್ನ ಮೀಸಲಾಗಿ ಇಟ್ಟಿದ್ದಾರೆ. ಸೊ EPFO ಅಲ್ಲಿ ರಿಜಿಸ್ಟರ್ ಆಗಿರುವಂತಹ ಯುವಕರಿಗೆ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ 1 ತಿಂಗಳ ಸಂಬಳವನ್ನ ಅವರ ಅಕೌಂಟ್ ಗೆ ಹಾಕಲಿದೆ. ಸೊ ಈ ಬಡ್ಜೆಟ್ ಉದ್ಯೋಗ ಮತ್ತೆ ಕೌಶಲ್ಯವನ್ನ ಅಭಿವೃದ್ಧಿ ಮಾಡಬೇಕು ಅಂತಾನೆ 5 ಯೋಜನೆಯನ್ನ ಪರಿಚಯ ಮಾಡಿದೆ. ನಾನು ಎಲ್ಲಾದ್ರೂ ಕೆಲಸಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ನನಗೆ ಕನ್ನಡ ಎಷ್ಟು ಗೊತ್ತಿರುತ್ತೋ ಅದ್ರ ಜೊತೆಗೆ ಇಂಗ್ಲಿಷ್ ಕೂಡ ಗೊತ್ತಿರಬೇಕು. ಯಾಕೆ ಅಂತಂದ್ರೆ ಇಂಗ್ಲಿಷ್ ಗ್ಲೋಬಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ನನ್ನ ಫ್ರೆಂಡ್ಸ್ ಹತ್ರ ಅಥವಾ ನಾರ್ಮಲ್ ಆಗಿ ಫ್ಯಾಮಿಲಿ ಹತ್ರ ನಾನು ಕಮ್ಯುನಿಕೇಟ್ ಮಾಡ್ಕೊಳ್ಬಹುದು. ಆದ್ರೆ ಕೆಲಸಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರವನ್ನ ನಾನು ಕಮ್ಯುನಿಕೇಟ್ ಮಾಡಬೇಕು. ಹೈಯರ್ ಅಥಾರಿಟಿಗೆ ನನ್ನ ರಿಕ್ವೈರ್ಮೆಂಟ್ ಏನು ಅಂತ ಗೊತ್ತಾಗಬೇಕು ಅಂತಂದ್ರೆ ಇಂಗ್ಲಿಷ್ ಕೂಡ ಮುಖ್ಯ ಅಂತ ಹೇಳ್ತೀವಿ ಅಲ್ವಾ. ಯಾಕೆಂದ್ರೆ ಮನೇಲೆ ಕುತ್ಕೊಂಡು ನಾವ್ ಏನಾದ್ರೂ ಕೆಲಸ ಮಾಡೋದಾಗಿರ್ಬೋದು ಅಥವಾ ಹೊರಗಡೆ ಪ್ರಪಂಚಕ್ಕೆ ಹೋಗಿ ನಮ್ಮ ಟ್ಯಾಲೆಂಟ್ ನ ತೋರ್ಸೋದಾಗಿರ್ಬೋದು, ಪ್ರತಿಯೊಂದು ಕಡೆನೂ ಕನ್ನಡ ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಇಂಗ್ಲಿಷ್ ಸಹ ಬೇಕಾಗತ್ತೆ. ನೀವು ಮನೇಲೆ ಕುತ್ಕೊಂಡು ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡೋದನ್ನ ಕಲಿಬೇಕಾ, ನಮ್ಮ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಇದೆ. ಇದನ್ನ ನೀವು ಕಲಿಯೋದ್ರಿಂದ ಇಂಗ್ಲಿಷ್ ಫ್ಲೂಯೆಂಟ್ ಆಗಿ ಮಾತಾಡೋದ್ರ ಜೊತೆಗೆ ಎಲ್ಲಾದ್ರೂ ಇಂಟರ್ವ್ಯೂ ಹೋಗ್ತಿದ್ದೀರಾ ಅಂತಂದ್ರೆ ಆರಾಮವಾಗಿ ಕ್ಲಿಯರ್ ಮಾಡಬಹುದು. ಹಾಗೇನೇ ಇಲ್ಲಿ ತುಂಬಾ ಸಕ್ಸಸ್ಫುಲ್ ಆದ ಮೆಂಟರ್ ಸಹ ಇರ್ತಾರೆ. ತುಂಬಾ ನಿಮ್ಗೆ ಈಸಿಯಾಗಿ ಇಂಗ್ಲಿಷ್ ಅನ್ನ ಕಲಿಸ್ಕೊಡ್ತಾರೆ. ಮೊದಲನೇದು EPFO ಅಡಿಯಲ್ಲಿ 3 ಯೋಜನೆಗಳು. ಇದನ್ನ A, B, C ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಿದ್ದಾರೆ.
ಎರಡನೇದು ಇಂಟರ್ನ್ಶಿಪ್ ಯೋಜನೆ ಮತ್ತೆ ITI ಅಭಿವೃದ್ಧಿ ಯೋಜನೆ. ಸೊ ಇವತ್ತಿನ ವಿಡಿಯೋಲಿ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ EPFO ಬಗ್ಗೆ ಮಾತ್ರ ಮಾತಾಡ್ತಾ ಇದೀವಿ. ಸೊ ಇದರಿಂದ 29 ಮಿಲಿಯನ್ ಉದ್ಯೋಗಿಗಳು ಪ್ರಯೋಜನವನ್ನ ಪಡಿತಾರೆ. ಹಿಂದೆ ಇದೇ ಸರ್ಕಾರ 2 EPFO ಯೋಜನೆಗಳನ್ನ ಪರಿಚಯಿಸಿತ್ತು. ಆಗಸ್ಟ್ 2016ರಲ್ಲಿ ಪ್ರಧಾನ ಮಂತ್ರಿ ರೋಜ್ಗರ್ ಪ್ರೋತ್ಸಾಹನ್ ಯೋಜನೆ. ಈ ಯೋಜನೆ ಸುಮಾರು 10 ಮಿಲಿಯನ್ ಕಾರ್ಮಿಕರಿಗೆ ಸಹಾಯ ಮಾಡಿತ್ತು. ಇದರ ಮೊತ್ತ ಬಂದು 9,200 ಕೋಟಿಗಳು. ಅದೇ 2020ರಲ್ಲಿ ಆತ್ಮ ನಿರ್ಧಾರ್ ಭಾರತ್ ರೋಜ್ಗರ್ ಯೋಜನೆನೂ ಕೂಡ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಸೊ ಇದರಲ್ಲಿ ಯಾರೆಲ್ಲ ಎಂಪ್ಲಾಯಿಗಳು ಇರ್ತಿರೋ ಹಾಗೆ ಎಂಪ್ಲಾಯೀಸ್ ಗಳಿಗೆ ಕೆಲಸ ಕೊಡೋರ್ಗೂ ಸಹ ಇದರಿಂದ ಉಪಯೋಗ ಬರ್ತಿತ್ತು. ಸುಮಾರು 6 ಮಿಲಿಯನ್ ಕಾರ್ಮಿಕರಿಗೆ ಉಪಯೋಗ ಆಗ್ಬೇಕು ಅಂತಾನೆ ಸರ್ಕಾರ 10,000 ಕೋಟಿಯನ್ನು ಸಹ ಇದಕ್ಕೋಸ್ಕರ ಮೀಸಲಾಗಿ ಇಟ್ಟಿತ್ತು. ಆದ್ರೆ ಹೊಸ ಸ್ಕೀಮ್ಗೆ ನಾವು ಕಂಪೇರ್ ಮಾಡಿದ್ರೆ ಈ 2 ಯೋಜನೆಗಿಂತ 10 ಪಟ್ಟು ದೊಡ್ಡದಾಗಿದೆ. ಹಿಂದೆ 15,000 ಇದ್ದಂತಹ ಸ್ಯಾಲರಿ ಕ್ರೈಟೀರಿಯಾ ಈಗ 1 ಲಕ್ಷಕ್ಕೆ ಏರಿಕೆಯಾಗಿದೆ. ಹಾಗಿದ್ರೆ ಈ EPFO ಅಲ್ಲಿ A-B-C ಕ್ಯಾಟಗರಿಯಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಸೊ ಸ್ಕೀಮ್ಗೆ ಫಾರ್ಮಲ್ ಸೆಕ್ಟರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಯಾವ್ದಾದ್ರು ಎಂಪ್ಲಾಯಿ ಫ್ರೆಶರ್ ಆಗಿ ಕಂಪನಿಗೆ ಸೇರ್ಕೊಂಡ್ರೆ ಸೊ ಅವನ್ಗೆ ಅಥವಾ ಅವಳಿಗೆ 1 ಲಕ್ಷದವರೆಗೆ 1 ತಿಂಗಳ ಸಂಬಳವನ್ನ ಸಬ್ಸಿಡಿಯಾಗಿ ಸರ್ಕಾರ ಕೊಡುತ್ತೆ. ಸೊ ಈ ಸಬ್ಸಿಡಿ ಪ್ರಾಯಶಃ 1 ಅಥವಾ 2 ವರ್ಷದಲ್ಲಿ ನಿಮ್ಮ ಅಕೌಂಟ್ಗೆ ಬರುತ್ತೆ. ಸೊ ಈ ಯೋಜನೆಯಿಂದ ಸರಿಸುಮಾರು 10 ಮಿಲಿಯನ್ ಉದ್ಯೋಗಿಗಳು ಲಾಭವನ್ನ ಪಡೆಯಲಿದ್ದಾರೆ. ಸೊ ಈ ಯೋಜನೆ ನಮಗೆ ಸಿಗಬೇಕು ಅಂತಂದ್ರೆ ಇರುವ ರೂಲ್ಸ್ ಗಳೇನು ಮತ್ತೆ ಎಲಿಜಿಬಿಲಿಟಿಗಳೇನು? ಸೊ EPFO ಈ ಸ್ಕೀಮ್ ಅಲ್ಲಿ ಸಬ್ಸಿಡಿ ಕೊಡುವಂತಹ ಕಂಪನಿಗಳು ಯಾವ್ದಿರುತ್ತೆ ಸೊ ಆ ಕಂಪನಿಗಳು ಸಹ ಪ್ರಯೋಜನವನ್ನ ಪಡೆದುಕೊಳ್ಳಲಿದೆ. ಈಗ ಸ್ಯಾಲರಿ ಲಿಮಿಟ್ 1 ಲಕ್ಷ ಇದೆ ಅಂತ ಅನ್ಕೊಳ್ಳೋಣ. ಮೊದಲನೇ ಕಂತು ಬಂದು 15,000. ಎರಡನೇ ಕಂತು ಬರಕ್ಕಿಂತ ಮುಂಚೆ ಆನ್ಲೈನ್ ಫೈನಾನ್ಷಿಯಲ್ ಲಿಟ್ರಸಿ ಕೋರ್ಸ್ ಕಂಪ್ಲೀಟ್ ಆಗಿರ್ಬೇಕು. ಒಂದು ಪಕ್ಷ ನೀವು ಕೆಲಸಕ್ಕೆ ಸೇರಿ 1 ವರ್ಷಕ್ಕಿಂತ ಮುಂಚೆನೆ ನಿಮ್ಮನ್ನ ಕೆಲಸದಿಂದ ತೆಗಿತಾರೆ ಅಂತ ಅನ್ಕೊಳ್ಳೋಣ, ಅಥವಾ ನಿಮ್ಮ ಕಾಂಟ್ರಾಕ್ಟ್ ಮುಗಿದೋಗುತ್ತೆ ಅಂತ ಅನ್ಕೊಳ್ಳೋಣ. ಆಗ ಕಂಪನಿಗಳು ಏನ್ ಮಾಡ್ಬೇಕು ಅಂತಂದ್ರೆ ಟ್ರೈನಿಂಗ್ ಗೆ ಅಂತ ಕೊಟ್ಟಿರುವಂತಹ ಸಬ್ಸಿಡಿಯನ್ನ ಸರ್ಕಾರಕ್ಕೆ ಅವರು ರಿಟರ್ನ್ ಮಾಡ್ಬೇಕಾಗತ್ತೆ. ಸೊ ನಿಮಗೆ ಈ ವಿಷಯ ಗೊತ್ತಿರಬೇಕು, ಯಾವ್ದಾದ್ರು ಕಂಪನಿಗಳು 1 ವರ್ಷಕ್ಕಿಂತ ಮುಂಚೆ ನಿಮ್ಮನ್ನ ತೆಗಿತಾರೆ ಅಂತಂದ್ರೆ ಆ ಕಂಪನಿಗಳ ಮೇಲೆ ಬರ್ಡನ್ ಇನ್ನೂ ಜಾಸ್ತಿ ಆಗತ್ತೆ. ಸೊ ಈ ರೂಲ್ಸ್ ಗಳನ್ನ ನಿಮ್ಮ ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್ ಅಲ್ಲಿ ನೀಟ್ ಆಗಿ ಬರೆದಿರ್ತಾರೆ. ಸೊ ನೀವು ಕಾಂಟ್ರಾಕ್ಟ್ ನ ಸೈನ್ ಮಾಡಕ್ಕಿಂತ ಮುಂಚೆ ಇದನ್ನೆಲ್ಲನೂ ಕೂಡ ಡೀಟೇಲ್ಡ್ ಆಗಿ ನೋಡ್ಕೋಬೇಕು. ಸ್ಕೀಮ್ ಬಿ ಉದ್ಯೋಗಗಳಿಗೆ ಮತ್ತೆ ಉದ್ಯೋಗ ನೀಡುವವರಿಗೆ ಈಕ್ವಲಿ ಇಬ್ರಿಗೂ ಸಹ ಸಹಾಯ ಆಗತ್ತೆ. ಸೊ ತಿಂಗಳಿಗೆ ಯಾರೆಲ್ಲ 25,000 ಸಂಬಳವನ್ನ ತಗೊಳ್ತಿರ್ತಿರೋ ಅವ್ರಿಗೆ ಮೊದಲನೇ ವರ್ಷದಲ್ಲಿ 24% ಮತ್ತೆ ಎರಡನೇ ಹಾಗೂ ಮೂರನೇ ವರ್ಷದಲ್ಲಿ 12% ವರೆಗೂ ಸಹ ನಿಮ್ಮ EPF ಅಲ್ಲಿ ಲಾಭ ಇರುತ್ತೆ. ಸೊ ಕಂಪನಿಗಳು ಏನ್ ಮಾಡ್ಬೇಕು ಅಂತಂದ್ರೆ ಕನಿಷ್ಠ ಪಕ್ಷ 50 ಕಾರ್ಮಿಕರನ್ನು ಅಥವಾ ಬೇಸ್ ಲೈನ್ ಅಂತ ಏನಿರುತ್ತೆ ಅದರಲ್ಲಿ 25% ಅಷ್ಟನ್ನಾದ್ರೂ ನೇಮಕ ಮಾಡ್ಕೊಳ್ಬೇಕು. ಸೊ ಹೊಸದಾಗಿ ನೋಂದಾಯಿಸಿದ ಕಂಪನಿಗಳಂತೂ ಅವರ ಬೇಸ್ ಲೈನ್ ಅನ್ನ ಕ್ಲಿಯರ್ ಆಗಿ ಮೇಂಟೈನ್ ಮಾಡಬೇಕಾಗತ್ತೆ. ಸ್ಕೀಮ್ ಸಿ ಸಪೋರ್ಟ್ ಟು ಎಂಪ್ಲಾಯರ್ಸ್. ಸೊ ಬೇಸಿಕಲಿ ಏನಾಗುತ್ತೆ ಅಂತಂದ್ರೆ ಈ ಸ್ಕೀಮ್ ಅಲ್ಲಿ 2 ವರ್ಷ ಅಥವಾ 3 ವರ್ಷ ತನಕ ಇರುವಂತಹ ಕಂಪನಿಯನ್ನ ಆ ಕಂಪನಿ ಏನು ಕಾಂಟ್ರಿಬ್ಯೂಷನ್ಸ್ ಎಂಪ್ಲಾಯಿಗಳಿಗೆ ಮಾಡ್ತಿರುತ್ತೋ ಸೊ ಆ ಒಂದು ಹೊರೆ ಏನಿರುತ್ತೆ ಅದನ್ನ ಸರ್ಕಾರ ತಗೊಳತ್ತೆ. ಅಂದ್ರೆ ಕಂಪನಿಗಳ ಕಡೆಯಿಂದ ಕಟ್ಟುವಂತಹ EPFO ಗೆ ಸಬ್ಸಿಡಿ ಇರುತ್ತೆ. ಸೊ 1000ಕ್ಕಿಂತ ಹೆಚ್ಚು ಉದ್ಯೋಗಿಗಳನ್ನ ನೇಮಿಸಿಕೊಳ್ಳುವಂತಹ ಈ ಉದ್ಯೋಗದಾತರು ಏನಿರ್ತಾರೆ ಅವ್ರಿಗೆ ಬರೋಬ್ಬರಿ 4 ವರ್ಷದಲ್ಲಿ ಈ ಸ್ಕೀಮ್ ಇಂದ ಉಪಯೋಗ ಬರಲಿದೆ. ಸೊ ಈ 50 ರಿಂದ 70 ಉದ್ಯೋಗಿಗಳನ್ನ ಯಾವ್ದಾದ್ರು ಕಂಪನಿಗಳು ನೇಮಿಸಿಕೊಳ್ಳುತ್ತೆ ಅಂತಂದ್ರೆ ಅಂದ್ರೆ ಸಣ್ಣ ಪುಟ್ಟ ಕಂಪನೀಸ್ ಗಳು ಏನಾದ್ರೂ ಇದ್ರೆ ಅವರು ಸಹ ಈ ಒಂದು EPF ನ ಹೊಸ ಸ್ಕೀಮ್ ಗೆ ಎಲಿಜಿಬಲ್ ಆಗಿರ್ತಾರೆ ಅಂತ ಅರ್ಥ. ಸೊ ಒಂದು ವಿಷಯ ನಿಮಗೆ ಗೊತ್ತಿರಲಿ, ಈ ಸ್ಕೀಮ್ ಏನಿದೆ ಇದು ಕೇವಲ ಫ್ರೆಶರ್ಸ್ ಗೆ ಮಾತ್ರ ಅಲ್ಲ, ಈ ಹಿಂದೆ EPFO ಅಲ್ಲಿ ರಿಜಿಸ್ಟರ್ ಆಗಿರುವಂತಹ ಎಲ್ಲ ಎಂಪ್ಲಾಯೀಸ್ ಗಳಿಗೂ ಸಹ ಈ ಒಂದು ಸ್ಕೀಮ್ ನ ಬೆನಿಫಿಟ್ಸ್ ಇದೆ. ಸೊ ಟೆಕ್ನಿಕಲಿ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಫ್ರೆಶರ್ಸ್ ಗೆ ಕೆಲಸವನ್ನ ಕೊಡುವುದರ ಮುಖಾಂತರ ಅವರ ಸ್ಕಿಲ್ಸ್ ಡೆವಲಪ್ಮೆಂಟ್ ಆಗಿರ್ಬೋದು, ಅದೇ ರೀತಿ ಅವ್ರಿಗೆಲ್ಲ ಯಾರೆಲ್ಲ ಕೆಲಸ ಕೊಡ್ತಾರೋ ಅಂದ್ರೆ ಉದ್ಯೋಗದಾತರು ಏನಿರ್ತಾರೆ ಸೊ ಈ ಪ್ರತಿಯೊಂದು ಬರ್ಡನ್ ಸಹ ಸರ್ಕಾರನೇ ತಗೊಳುತ್ತೆ. ನಾನು ನಿಮ್ಗೆ ಯಾವಾಗ್ಲೂ ಕೂಡ ಹೇಳ್ತಿರ್ತೀನಿ, ಈ ವರ್ಷದ ಬಜೆಟ್ ಮೇನ್ ಹೈಲೈಟ್ ಅಂತಂದ್ರೆ ಅದೇ ಮುಂದಿನ 5 ವರ್ಷದಲ್ಲಿ ನಮ್ಮ ದೇಶವನ್ನ ಅಭಿವೃದ್ಧಿ ಮಾಡೋದ್ರ ಜೊತೆಗೆ ನಮ್ಮ ದೇಶದಲ್ಲಿ ನಿರುದ್ಯೋಗ ಅನ್ನೋ ಒಂದು ಸಮಸ್ಯೆವನ್ನ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಸರ್ಕಾರ ಈ ರೀತಿ ಎಲ್ಲಾನು ಕೂಡ ಬದಲಾವಣೆ ತಗೊಂಡ್ ಬರ್ತಿದೆ. ನೀವು ಕೆಲಸ ಮಾಡ್ತಿದ್ದು ನಿಮ್ಮ ಹತ್ರ EPFO ಅಕೌಂಟ್ ಇದೆ ಅಂತಂದ್ರೆ ಈ ಸ್ಕೀಮ್ ಇಂದ ನಿಮಗೆ ಖಂಡಿತವಾಗ್ಲೂ ಉಪಯೋಗ ಸಿಗುತ್ತೆ. ಈಗಲೇ ಚೆಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಮೆಲ್ರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಫ್ರೀಡಮ್ ಆಪ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರೂ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ ವಿಷಯನ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ದಲ್ಲಿ ನಮ್ಮಲ್ಲಿ 1000ಕ್ಕೂ ಹೆಚ್ಚಿನ ಕೋರ್ಸ್ಗಳಿದೆ. ಈ ಕೋರ್ಸ್ ಅನ್ನ ನೀವು ಡೀಟೇಲ್ಡ್ ಆಗಿ ಕಲಿಯೋದ್ರಿಂದ ನಿಮ್ಮದೇ ಆದ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ನಿಮ್ಗೆ ಬೇಕಾದಷ್ಟು ನಾಲೆಜ್ ಸಹ ಸಿಗುತ್ತೆ. ಮತ್ತಷ್ಟು ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ ಒಂದಿಗೆ ನಾನು ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.